ಎವ್ರಿ ಇಯರ್ ಬಜೆಟ್ಗೆ ಸಖತ್ ವೇಟ್ ಮಾಡ್ತೀವಿ. ಯಾವಾಗ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೋ ಯಾವ ದೊಡ್ಡ ಅನೌನ್ಸ್ಮೆಂಟ್ಗಳು ಹೊರಗೆ ಬರ್ತಾವೋ ಬಜೆಟ್ ಅಲ್ಲಿ ನಮ್ಗೆ ನಮ್ಮ ದೇಶಕ್ಕೆ ಏನಾದ್ರೂ ಒಳ್ಳೆ ಇನಿಷಿಯೇಟಿವ್ಸ್ ಗಳನ್ನ ತರ್ತಾರ ಅಂತ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರ 8th ಕಾನ್ಸೆಕ್ಯೂಟಿವ್ ಬಜೆಟ್ ಇದು. आज भारत की विकास यात्रा का एक महत्वपूर्ण पड़ाव है. I present the budget for 25-26. So if you have a salary, you may be paying less tax. But the important question is, what happens if you don't have a salary? ಬಜೆಟ್ ಸ್ಟಾರ್ಟಿಂಗ್ ಅಲ್ಲಿ ಅಂತ ಅನೌನ್ಸ್ಮೆಂಟ್ ಗಳೇನು ಬಂದಿರಲಿಲ್ಲ. ನಾನು ಬುಕ್ ಇಟ್ಕೊಂಡು ಟಿವಿ ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ. ಸ್ಟಾರ್ಟಿಂಗ್ ನಾರ್ಮಲ್ ಆಗೇ ಇತ್ತು. ಅಂತ ಬುಕ್ ಅಲ್ಲಿ ಏನು ಬರೆಯೋದಂತದ್ದು ಏನಿರಲಿಲ್ಲ. ಆದ್ರೆ ಲಾಸ್ಟ್ 5 ಮಿನಿಟ್ ಒಂದು ಎಕ್ಸ್ಪ್ಲೋಸಿವ್ಸ್ ನಡೀತು. ಬಾಂಬ್ ಬ್ಲಾಸ್ಟ್. Now happy to announce that there will be no income tax payable up to income of 12 lakh rupees. Economists now believe it is time to bring income tax cuts for the middle class into the mix. The slab changes that have been done today acknowledge the impact of inflation on the pocket of the middle class, and it's been changed to give some relief. ಇದು ನಮ್ಮ ಎಕಾನಮಿಗೆ ತುಂಬಾ ಬೂಸ್ಟ್ ಕೊಡುತ್ತೆ. ತುಂಬಾ ಒಳ್ಳೆ ಇನಿಷಿಯೇಟಿವ್ ಇದು. ಓವರ್ ಆಲ್ ಈ ವಿಡಿಯೋದಲ್ಲಿ ಮಿಡಲ್ ಕ್ಲಾಸ್ಗೆ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಸಿಕ್ಕಿರೋದ್ರ ಬಗ್ಗೆ ಮಾತಾಡ್ತೀವಿ. ಅದ್ರ ಜೊತೆಗೆ ಇನ್ನೂ ಎಷ್ಟು ಅನೌನ್ಸ್ಮೆಂಟ್ ಗಳು ಬಂದಿದಾವೆ ಅದ್ರ ಬಗ್ಗೆನೂ ಮಾತಾಡೋಣ. ಮತ್ತೆ ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಪ್ರಿಡಿಕ್ಟ್ ಮಾಡಿರೋ GDP ಗ್ರೋತ್ ಬಗ್ಗೆನೂ ಮಾತಾಡೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. 2025-26 ಬಜೆಟ್ ಒಟ್ಟು 6 ಸೆಕ್ಟರ್ಗಳನ್ನ ರಿಫಾರ್ಮ್ ಮಾಡೋ ಉದ್ದೇಶ ಹೊಂದಿದೆ ಅಂತ ಸರ್ಕಾರ ಹೇಳಿದೆ. ಮುಖ್ಯವಾಗಿ ಟ್ಯಾಕ್ಸೇಷನ್ ತೆರಿಗೆ ವಿಚಾರದಲ್ಲಿ ದೊಡ್ಡ ಬದಲಾವಣೆಗಳನ್ನು ಮಾಡ್ತೀವಿ, ಸುಧಾರಿಸ್ತೀವಿ. ಪವರ್ ಸೆಕ್ಟರ್ನಲ್ಲಿ ದೊಡ್ಡ ಸುಧಾರಣೆಗಳನ್ನು ತರೋ ಉದ್ದೇಶ ಇದೆ. ನಗರಾಭಿವೃದ್ಧಿಯಲ್ಲಿ ದೊಡ್ಡ ಸುಧಾರಣೆ, ಗಣಿಗಾರಿಕೆಯಲ್ಲಿ ಸುಧಾರಣೆ, ಹಣಕಾಸು ವಿಚಾರಗಳಲ್ಲಿ ಸುಧಾರಣೆ, ಹಾಗೆ ರೆಗ್ಯುಲೇಟರಿ ವಿಚಾರಗಳು ಅಂದರೆ ಸರ್ಕಾರ ಎಲ್ಲ ಕಡೆ ಒಂದು ಕಂಟ್ರೋಲ್ ಮಾಡೋದು, ರೆಗ್ಯುಲೇಷನ್, ಅವುಗಳಲ್ಲಿ ನಾವು ರಿಫಾರ್ಮ್ಸ್ ತರ್ತೀವಿ. ಸರ್ಕಾರದ ಹಸ್ತಕ್ಷೇಪ ತುಂಬ ಕಮ್ಮಿ ಮಾಡಬೇಕು, ಆ ಉದ್ದೇಶ ಇದೆ. ಅದರಲ್ಲೆಲ್ಲ ಫೋಕಸ್ ಮಾಡುತ್ತೆ ಅಂತ ಸರ್ಕಾರ ಹೇಳ್ತು. ಫಸ್ಟ್ಲಿ ಮಿಡಲ್ ಕ್ಲಾಸ್ಗೆ ರಿಲೀಫ್ ಕೊಡುವಂತ ನೋ ಟ್ಯಾಕ್ಸ್ ಅಪ್ ಟು 12 lakhs ಬಗ್ಗೆ ಮಾತಾಡೋಣ. ನಿಜವಾಗ್ಲೂ ಇವಾಗ ಎವ್ರಿ ಮಿಡಲ್ ಕ್ಲಾಸ್ ಪರ್ಸನ್ ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ. ಮೊದ್ಲೇನಾಗಿತ್ತು ಅಂದ್ರೆ ಯಾರ್ದೋ 12,50,000 ಸ್ಯಾಲರಿ ಇದ್ರೆ ವರ್ಷದ ಪ್ಯಾಕೇಜು ಅದಕ್ಕೆ 12 months ಅಲ್ಲ, ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಮಂತ್ ಕೆಲಸ ಮಾಡಬೇಕಿತ್ತು. ಅಂದ್ರೆ ಅವ್ರ ಸ್ಯಾಲರಿಲಿ ಅಷ್ಟು ಟ್ಯಾಕ್ಸ್ ಕಟ್ ಆಗುತ್ತೆ. ಸೊ ಇವಾಗ ಅವ್ರಿಗೆ ಒಂದು ರಿಲೀಫ್ ಸಿಕ್ಕಿದೆ. ವರ್ಷಕ್ಕೆ 12 ಲಕ್ಷ ಇನ್ಕಮ್ ಇರೋರಿಗೆ ಯಾವುದೇ ಟ್ಯಾಕ್ಸ್ ಇಲ್ಲ. ಮತ್ತೆ ಯಾರು 12 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದೆಯೋ ಅವ್ರಿಗೆ ನ್ಯೂ ಟ್ಯಾಕ್ಸ್ ರೆಜಿಮ್ ಇದೆ. 4 lakh to 8 lakh 5%, 8 lakh to 12 lakh 10%, 12 lakh to 16 lakh 15%, 16 lakh to 20 lakh 20%, about 24 lakh 30%. 12 lakh ನೋ ಟ್ಯಾಕ್ಸ್ ಇರೋದ್ರಿಂದ ಮಿಡಲ್ ಕ್ಲಾಸ್ಗೆ ಒಂಥರ ರಿಲೀಫ್ ಸಿಕ್ಕಿದೆ. ನಾವು ಹೋದ್ಸಲಿನೂ ವಿಡಿಯೋ ಮಾಡಿದೋ ಈ ಬಜೆಟ್ ಬಗ್ಗೆ ಜುಲೈ 2024 ಅಲ್ಲಿ. ಈ ಬಜೆಟ್ ಅಲ್ಲಿ ಮಿಡಲ್ ಕ್ಲಾಸ್ಗೆ ಏನೂ ಸಿಗ್ತಾ ಇಲ್ಲ ಅಂತ, ಬದಲಿಗೆ ಅವ್ರ ಹತ್ರನೇ ಕಿತ್ಕೊಂಡು ತಿಂತಾ ಇದಾರೆ ಟ್ಯಾಕ್ಸ್ ಅನ್ನೋ ಹೆಸರಲ್ಲಿ ಅಂತ ಎಲ್ಲರೂ ಇದ್ರ ಬಗ್ಗೆನೇ ಗೌರ್ಮೆಂಟ್ಗೆ ಪ್ರಶ್ನೆಗಳಾಗ್ತಾ ಇದ್ರು. ಸೊ ಅದಕ್ಕೆ ಈ ಸರ್ತಿ ಮಿಡಲ್ ಕ್ಲಾಸ್ಗೆ ಟ್ಯಾಕ್ಸ್ ರಿಲೀಫ್ ಸಿಕ್ಕಿದೆ. ಮತ್ತೆ ನನ್ಗೇನು ಬೇಜಾರಾಗಿದ್ದು ಅಂದ್ರೆ ಕಂಪ್ಯಾರಿಟಿವ್ಲಿ ಹೋದ್ ಸತಿ ಬಜೆಟ್ ಮತ್ತೆ ಈ ಸತಿ ಬಜೆಟ್ ಅಲ್ಲೂ ಬರೀ ಒಂದೇ ಸ್ಟೇಟ್ ಹೆಸರು ರಿಪೀಟ್ ಆಗ್ತಾ ಇತ್ತು, ಬಿಹಾರ್. ಹೋದ್ ಸರ್ತಿ ಬಿಹಾರ್ ಮತ್ತೆ ಆಂಧ್ರ ಪ್ರದೇಶ್ ಇತ್ತು, ಈ ಸರ್ತಿ ಬಿಹಾರ್. ನಮ್ಮ ದೇಶದಲ್ಲಿ ಬಿಹಾರ್ ಒಂದೇ ಸ್ಟೇಟ್ ಅಲ್ಲ, ಬೇರೆ ಸ್ಟೇಟ್ಗಳು ಇದೆ. ಆ ಸ್ಟೇಟ್ಗೂ ಡೆವಲಪ್ಮೆಂಟ್ಸ್ಗಳು ಬೇಕು, ಆ ಸ್ಟೇಟ್ಗಳು ಮುಂದೆ ಬರಬೇಕು. ಸೊ ಇದು ಮೇನ್ ಚೇಂಜ್ ಆಗಬೇಕು. ತುಂಬಾ ಇನಿಕ್ವಾಲಿಟಿ ಕಾಣಿಸ್ತಾ ಇದೆ. ಬರೀ ಬಿಹಾರ್. ಬೇರೆ ಸ್ಟೇಟ್ಗಳಿಗೆ ಕಮ್ಮಿ ಸಮಯ ಕೊಟ್ಟಿದ್ದಾರೆ. ಮತ್ತೆ ಎಕನಾಮಿಕಲ್ ಗ್ರೋತ್ ಬಗ್ಗೆ ಮಾತಾಡೋದಾದ್ರೆ ಬಜೆಟ್ಗೂ ಮುಂಚೆ ಒಂದು ಡೀಟೇಲ್ ಡಾಕ್ಯುಮೆಂಟ್ ಬರುತ್ತೆ ಸರ್ಕಾರದ ಕಡೆಯಿಂದ. ಚೀಫ್ ಎಕನಾಮಿಕಲ್ ಅಡ್ವೈಸರ್ ಪ್ರಿಡಿಕ್ಷನ್ ಮಾಡಿರೋದು ಇಂಡಿಯಾದ ಫೈನಾನ್ಷಿಯಲ್ ಇಯರ್ ಗ್ರೋತ್ ಬಗ್ಗೆ. ಇಂಡಿಯಾದ ಫೈನಾನ್ಷಿಯಲ್ ಇಯರ್ ಗ್ರೋತ್ 6.1 6.3 ಗಂಟ ಇರ್ಬೋದು ಅಂತ. ಇದು ತುಂಬಾ ಕನ್ಸರ್ವೇಟಿವ್. ಇದ್ರ ಮೇಲೆ ಹೋಗಕ್ಕಾಗಲ್ಲ ಅಂತ ಅವರೇ ಗಿವ್ ಅಪ್ ಮಾಡಿರೋ ತರ ಕಾಣಿಸ್ತಾ ಇದೆ. ಇಂಡಿಯಾ ಅಂತ ಡೆವಲಪಿಂಗ್ ಕಂಟ್ರಿನ 2047 ಅಷ್ಟರಲ್ಲಿ ಡೆವಲಪ್ಡ್ ನೇಷನ್ ಮಾಡೋಕೆ ಈ ಸ್ಪೀಡ್ ಸಾಕೋಗಲ್ಲ. ಸೊ ಅಗತ್ಯ ಇದೆ ಅಗ್ರೆಸಿವ್ ಡಿಸಿಷನ್ಗಳು, ಒಳ್ಳೊಳ್ಳೆ ಇನಿಷಿಯೇಟಿವ್ಸ್ ಗಳನ್ನ ತರಬೇಕು. ಖಂಡಿತ ಈ ಟ್ಯಾಕ್ಸ್ ರಿಲೀಫ್ ಇಂದ ಕನ್ಸಂಪ್ಷನ್ ಜಾಸ್ತಿ ಆಗಿ GDP ರೈಸ್ ಆಗುತ್ತೆ. 6.1 ಇಂದ 6.5 ಬರ್ಬೋದು. ಆದ್ರೆ GDP ಗ್ರೋತ್ 7% ನ ದಾಟಿ 8% ಹತ್ರ ಹೋಗೋದು ತುಂಬಾ ಡಿಫಿಕಲ್ಟ್ ಇದೆ. ಇವಾಗ ಫೈನಾನ್ಷಿಯಲ್ ಇಯರ್ ಗ್ರೋತ್ ರೇಟ್ ಬಗ್ಗೆ ಹೇಳ್ತೀನಿ ನೋಡಿ. ಇವಾಗ್ಲಿಂದ ಇಂಡಿಯಾ 2025 ಇಂದ 2047 ವರೆಗೂ 6% GDP ಗ್ರೋತ್ ಇಂದಾನೆ ಬೆಳೆದ್ರೆ ನೋಡಿ, ಸ್ಟಾರ್ಟಿಂಗು 6% 7% 8% ಎಲ್ಲ ಈಸಿ. ಚೈನಾ ಡೆವಲಪಿಂಗ್ ಸ್ಟೇಜ್ ಅಲ್ಲಿ, ಡೆವಲಪಿಂಗ್ ಟೈಮ್ ಅಲ್ಲಿ ಚೈನಾದ GDP ಗ್ರೋತ್ ಬಂದು 10%, 11%, 12% ಇತ್ತು. ಅಷ್ಟು ಪರ್ಸೆಂಟ್ ಅಲ್ಲಿ ಇಂಡಿಯಾ ಇವಾಗ GDP ಗ್ರೋತ್ ಆಗೋದು ತುಂಬಾ ಕಷ್ಟ. ಅಟ್ಲೀಸ್ಟ್ ನಮ್ಮ GDP ಗ್ರೋತ್ 8% ಅಲ್ಲಾದ್ರೂ ಗ್ರೋತ್ ಆಗಬೇಕು. ನೋಡಿ, ಚೈನಾದ ಎಕಾನಮಿ $17 trillion, ತುಂಬಾ ದೊಡ್ಡ ಸೈಜ್ ಎಕಾನಮಿ ಇದು. ಇಂಡಿಯಾದು $3.5 trillion ಎಕಾನಮಿ. ಚೈನಾದ ಹೋದ ವರ್ಷದ ಫೈನಾನ್ಷಿಯಲ್ ಇಯರ್ ಗ್ರೋತ್ 5.4% ಇದೆ. ಅವ್ರದ್ದು ದೊಡ್ಡ ಎಕಾನಮಿ ಇರೋದ್ರಿಂದ ಅವರು 10% ಅಚೀವ್ ಮಾಡೋದು ತುಂಬಾ ಕಷ್ಟ. ಆದ್ರೂ ಅವರು 5% ಅಲ್ಲಿ ಫೈನಾನ್ಷಿಯಲ್ ಇಯರ್ ಗ್ರೋತ್ ನಡೀತಾ ಇದೆ ಅಂದ್ರೆ ನಮ್ದು 6% ಅಲ್ಲಿ ನಡೀತಾ ಇದೆ ಗ್ರೋತ್. ನಾವು ಇದೇ 6% ಅಲ್ಲಿ ಫೈನಾನ್ಷಿಯಲ್ ಇಯರ್ ಗ್ರೋತ್ ನಡೆದ್ರೆ 2047 ಅಷ್ಟರಲ್ಲಿ $12 trillion ಎಕಾನಮಿ ಆಗ್ತೀವಿ. ಆದ್ರೆ ಚೈನಾ ಇನ್ನ ಮೇಲೋಗಿರುತ್ತೆ. ಆ ಗ್ಯಾಪ್ ಇನ್ನ ಹಾಗೆ ಇರುತ್ತೆ ನಮ್ಮ ಮತ್ತೆ ಚೈನಾ ನಡುವೆ. ಸೊ ಈ ಸ್ಪೀಡು, ಈ ಗ್ರೋತ್ ರೇಟ್ ನ ಇಟ್ಕೊಂಡು ಚೈನಾ ಮತ್ತೆ ಅಮೆರಿಕಾ ಜೊತೆ ಕಾಂಪಿಟೇಷನ್ ನಿಲ್ಲೋದು ಹೇಗೆ? ಮೈನ್ ಎಕಾನಮಿನೇ ಮೈನು.
ತಿಜೋರಿಲಿ ದುಡ್ಡಿದ್ರೆ ಗದ್ ಬರೋದು, ಮಿಲಿಟರಿಗೆ ವೆಪನ್ಸ್ ಡೆವಲಪ್ಮೆಂಟ್ಸ್ಗಳು ನಡೆಯೋದು. ಅಕಸ್ಮಾತ್ ನಮ್ಮ GDP ಗ್ರೋತ್ 8% ನಡೆದ್ರೆ 2047 ಅಷ್ಟರಲ್ಲಿ ಇಂಡಿಯಾದ ಎಕಾನಮಿ $20 ಟ್ರಿಲಿಯನ್ ಆಗಿರುತ್ತೆ. ಸೊ ನಮ್ಮ GDP ಗ್ರೋತ್ 8% ಅಲ್ಲಿ ಬೆಳೆದ್ರೆ ಒಂದ್ ಸ್ವಲ್ಪ ಅಚೀವೇಬಲ್ ಆಗಿರುತ್ತೆ. ಸೊ ಇನ್ನ ಒಳ್ಳೆ ಇನಿಷಿಯೇಟಿವ್ಸ್ ಗಳು ಬರಬೇಕು. ಅದರಿಂದ ನಮ್ಮ GDP ಗ್ರೋತ್ ಜಾಸ್ತಿ ಆದ್ರೆ ನಮ್ಮ ದೇಶಕ್ಕೆ ಒಳ್ಳೇದು. ಸೊ ಈ ಬಜೆಟ್ ಅಲ್ಲಿ ನನ್ ಖುಷಿಯಾಗಿದ್ದು ಮಿಡಲ್ ಕ್ಲಾಸ್ಗೆ ರಿಲೀಫ್ ಸಿಗ್ತಲ್ಲ ಅಂತ ಅಷ್ಟೇ. ಮತ್ತೆ ಗೌರ್ಮೆಂಟ್ ಇನ್ನ ಒಳ್ಳೆ ಇನಿಷಿಯೇಟಿವ್ ತರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.